ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದಿಷ್ಟು ರೈತರು ಪರವಾಗಿದ್ದೇವೆ, ಒಂದಿಷ್ಟು ರೈತರು ವಿರೋಧವಾಗಿದ್ದೇವೆ ಅನ್ನುವಂಥ ಚರ್ಚೆ ನಡೆದಿದೆ. ಇವತ್ತು ಗ್ಯಾರಂಟಿ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ನಾವೀಗ ಬಿಡದಿಯಲ್ಲಿದ್ದೀವಿ. ಬಿಡದಿಯ ಬೈರ್ಮಂಗಲ ಮತ್ತು ಕಂಚಗಾರನಹಳ್ಳಿಯ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿದ್ದೀನಿ. ಇಲ್ಲಿಯ ಕೃಷಿ ಪ್ರದೇಶ ಯಾವ ರೀತಿ ಇದೆ, ಯಾವ ರೀತಿ ರೈತರು ಬೆಳೆಗಳನ್ನ ಬೆಳೀತಾರೆ ಅನ್ನೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ನನ್ನ ಬಲಭಾಗದಲ್ಲಿ ನೋಡಬಹುದು ನೀವು ಪಪಾಯಿ ಬೆಳೆಯನ್ನ ಬೆಳೆದಿದ್ದಾರೆ, ಜೊತೆಗೆ ತೆಂಗಿನ ಮರಗಳನ್ನು ಕೂಡ ಇಲ್ಲಿ ಬೆಳೆದಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಇಂತಹ ಬೆಳೆಗಳನ್ನ ಬೆಳೆಯುವಂತಹ ಪ್ರದೇಶದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸರ್ಕಾರ ಮಾಡಬಾರ್ದು. ಆದರೆ ಇಲ್ಲಿ ತೆಂಗು ಬೆಳೀತಿದ್ದಾರೆ, ಮಾವು ಬೆಳೀತಿದ್ದಾರೆ, ಜೊತೆಗೆ ಪಪಾಯ ಬೆಳೀತಿದ್ದಾರೆ, ಜೊತೆಗೆ ಅಡಿಕೆ ತೋಟವನ್ನು ಬೆಳೀತಿದ್ದಾರೆ, ಜೊತೆಗೆ ಹೈನುಗಾರಿಕೆಯನ್ನು ಕೂಡ ರೈತರು ಮಾಡ್ಕೊಂಡಿದ್ದಾರೆ. ಅಸಲಿಗೆ ರೈತರ ಅಭಿಪ್ರಾಯ ಏನು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಾಕಷ್ಟು 7,481 ಎಕರೆ ಜಮೀನನ್ನ ಈಗ ಭೂ ಸ್ವಾಧೀನ ಮಾಡಿಕೊಂಡು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. 2007ರಲ್ಲಿ 2006, 2007ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಈ ಒಂದು ಯೋಜನೆ, ಅದಕ್ಕೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ಒಂದು ಕಡೆ DK ಶಿವಕುಮಾರ್ ಈ ಒಂದು ಯೋಜನೆನ ಮಾಡೇ ತೀರ್ತೀನಿ ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಎಡಭಾಗದಲ್ಲಿ ತೆಂಗಿನ ತೋಟ ಇದೆ, ದೊಡ್ಡ ಮಟ್ಟದಲ್ಲಿ ತೆಂಗಿನ ತೋಟಗಳಿರುವಂತದ್ದು. ಇದು 7,481 ಎಕರೆಯಲ್ಲೂ ಕೂಡ ಫಲವತ್ತಾದಂತಹ ಭೂಮಿಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ತೆಂಗಿನ ಮರವನ್ನ ಬೆಳೆಯುವಂಥದ್ದು, ತೆಂಗಿನ ತೋಟವನ್ನು ಬೆಳೆದು ಇಲ್ಲಿ ರೈತರು ಜೀವನವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಕಬ್ಬು ಆಗಿರ್ಬೋದು, ತರಕಾರಿಗಳನ್ನ ಬೆಳೆಯೋರಾಗಿರ್ಬೋದು, ಅಡಿಕೆ ತೋಟಗಳನ್ನ ಬೆಳೆಯುವಂತ ಕೆಲಸವನ್ನ ಇಲ್ಲಿ ಮಾಡ್ತಿದ್ದಾರೆ. ಇಂತಹದ್ದೊಂದು ಫಲವತ್ತಾದ ಭೂಮಿಯನ್ನ ರಾಜ್ಯ ಸರ್ಕಾರ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಿದ್ಯಾ? ಇದರ ಹಿಂದಿನ ಇರುವಂತಹ ಉದ್ದೇಶ ಏನು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ರೈತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ರೈತರ ಅಭಿಪ್ರಾಯ ಸಂಗ್ರಹ ಮಾಡುವಂಥದ್ದು ಸಾಕಷ್ಟು ಇಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಅಭಿಪ್ರಾಯವನ್ನು ಪಡೆದೇ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ರೈತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಯಜಮಾನ್ರೆ, ಇವತ್ತು ಬಿಡದಿ ಟೌನ್ಶಿಪ್ ಬೇಕಾ ಬೇಡವಾ? ಇಲ್ಲಿ ಫಲವತ್ತಾದಂತಹ ಭೂಮಿಯನ್ನ ಇರೋದಿದ್ರು ಕೂಡ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಮುಂದಾಗಿದೆ. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ, ನಮ್ದು ಭೂಮಿ ಇರೋದು 2 ಎಕರೆ ಲ್ಯಾಂಡ್ ಇದೆ ನಮ್ದು. ನಾನು ತೆಂಗಾಕಿದ್ದೀನಿ. ತೆಂಗಾಕಿ 5 ವರ್ಷ ಆಗಿದೆ. ಈಗ ನಾನು ವ್ಯವಸಾಯ ಬಿಟ್ರೆ ಬೇರೆ ಏನು ಕಸುಬಿಲ್ಲ ಸರ್ ನನಗೆ. ನಾನು ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ರಾಗಿ ಬೆಳೀತಾ ಇದ್ದೀನಿ, ಬೇಬಿಕಾನ್ ಜೋಳ ಹಾಕ್ತಾ ಇದ್ದೀನಿ. ನನಗೂ 2 ಗಂಡು ಮಕ್ಳಿದ್ದಾರೆ. ನಾನು ಮಕ್ಳಿಗೋಸ್ಕರ ನಮ್ಮ ವಂಶ ಪರಂಪರೆ, ನಮ್ಮ ತಾತ ನಮ್ಮ ಇವ್ರು ಕೊಟ್ಟಿರೋ ಆಸ್ತಿ ಅದು. ಆ ತೋಟದಲ್ಲೇ ಮನೆನೂ ಕಟ್ಟಿದ್ದೀನಿ. ಇವರು ಏಕಾಏಕಿ ಅಕ್ವೈರು ಅಂದರೆ ನಂದು ಏಜ್ 35 ಆಯಿತು. ನಾನು ಓದಿರೋದು 2nd ಇಯರ್ ಇನ್ಕಂಪ್ಲೀಟ್ ಆಗಿದೆ. ನಾನು ಬೇರೆ ಕಡೆ ವ್ಯವಸಾಯ ಬಿಟ್ಟರೆ ಬೇರೆ ಬಿಸ್ನೆಸ್ ಇಲ್ಲ, ನಂದು ಬೇರೆ ವ್ಯವಹಾರ ಇಲ್ಲ. ವ್ಯವಸಾಯನ ನಂಬಿ ನಾವು ಜೀವನ ಮಾಡ್ತಾ ಇರೋದು. ತೆಂಗಿದೆ, ತೆಂಗಾಕಿ 5 ವರ್ಷ ಆಗಿದೆ. ಇನ್ನೂ ಒಂದು 2 ನೀರು ಅಂತಾನೂ ಕುಡಿಲಿಲ್ಲ. ಇವಾಗೆಲ್ಲ ಒಂಬಾಳೆ ಹೊಡೆದಿದೆ ನನ್ನ ತೋಟದಲ್ಲಿ. ಬಂದು ನೀವು ನೋಡಿದ್ರು ಅಷ್ಟೇನೆ. ಇವತ್ತು ನಾವು ಭೂಮಿನೇ ನಂಬ್ಕೊಂಡು ನನ್ನ ಮಕ್ಕಳನ್ನು ಓದಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಅವ್ರು ಕೊಟ್ಟಾಗ ನಾವು ಯಾವುದೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಕೊಡ್ತಾರೆ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ನಮ್ಮ ಭೂಮಿಯನ್ನು ಬಿಟ್ಬಿಟ್ರೆ ನಾವೇ ಅವ್ರಿಗೆ ಬೇಕಾದ್ರೆ ಕೊಡ್ತೀವಿ. ಆ ಸರ್ಕಾರಕ್ಕೆ ಬೇಕಾದ್ರೆ ನಾವು ಇಷ್ಟು ಅಂತ ಕಂದಾಯ ಕಟ್ಕೊಡ್ತೀವಿ. ಅವ್ರು ನಮ್ಗೇನು ಕೊಡೋದು ಬೇಡಿ. ಯಾಕಂದ್ರೆ ನಮ್ಮಿಂದ ನಂಬ್ಕೊಂಡು ಮಕ್ಕಳು ಮರಿ ಇದ್ದಾರೆ. 2 ಮಕ್ಳಿಗೆ ಎಜುಕೇಷನ್ ಕೊಡಿಸ್ಕೊಂಡು ಸಂಸಾರ ಸಾಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದು ಬ್ಯಾಚ್ ಜೋಳ ಬೆಳ್ಕೊಂಡ್ರು ಅದರಿಂದ ತಿಂಗಳಿಗೆ ಏನೇನೋ ಒಂದು 25,000 50,000 ಸಂಪಾದನೆ ಮಾಡ್ತಿದ್ವಿ. ಅವ್ರು ಹೇಳ್ತಾರೆ ಕುತ್ಕೊಂಡು ವರ್ಷಕ್ಕೆ 20-25,000 ಕೊಡ್ತೀವಿ ಅಂತ. ಅದಕ್ಕೇನು ಗ್ಯಾರಂಟಿ ಏನಿದೆ? ಇವ್ರು 1 ಎಕರೆ ಜಮೀನಿಗೆ 2 ಕೋಟಿ 2.5 ಕೋಟಿ ಕೊಡ್ತೀವಿ, ಸಿಟಿ ಡೆವಲಪ್ ಆಗುತ್ತೆ, ಬಿಡದಿ ಬೆಂಗಳೂರು ಭಾಗ ಆಗುತ್ತೆ, ಅತ್ಯಾಧುನಿಕ ನಗರಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ಅವ್ನು 2.5 ಕೋಟಿ ಅಲ್ಲ, ಅವ್ನು 5 ಕೋಟಿ ಕೊಟ್ಟರು ನಾವು ಜಮೀನು ಕೊಡಲ್ಲ. ಜಮೀನು ಕೊಡೋ ಮಾತಿಲ್ಲ. ನಮ್ಮ ಹಿರಿಕರು ಕೊಟ್ಟಿರೋದು ನಮ್ಗೆ ಅಸ್ತಿತ್ವ ಸರ್. ಅದು ಜಮೀನು ಅಂದ್ರೆ ದುಡ್ಡು ಸರ್. ದುಡ್ಡು ಇವತ್ತು ಇರ್ತದೆ, ನಾಳೆ ಇರಲ್ಲ ಸರ್. ಅವ್ನು ಕೊಡೋದು ಸರ್, ಅವ್ನು ಕೊಡೋದು ಯಾವ ಗ್ಯಾರಂಟಿ ಸರ್? ಅವ್ನು ದುಡ್ಡು ಕೊಡೋದು ಏನು ಮಾಡೋಕ್ಕಾಗ ಸರ್? ನಾವು ಇಲ್ಲಿಂದ ಆಚೆಗೆ ಹೋದ್ರೆ, ಈ ಕಡೆ ಹೋದ್ರೆ 10 ಕೋಟಿ, ಕನಕಪುರ ರೋಡಲ್ಲಿ ಎಕರೆ ಬಂದು 10 ಕೋಟಿ ಹೋಗ್ತಾ ಇದೆ. ಇವ್ನು ಕೂಡ 2 ಕೋಟಿ ತಗೊಂಡು ನಾವ್ ಏನ್ ಮಾಡೋಕ್ಕಾಗತ್ತೆ? ಎಷ್ಟು ವರ್ಷ ಮಾಡಿಕೊಳಕ್ಕಾಗತ್ತೆ 2 ಕೋಟಿನ? 2 ಕೋಟಿ ದುಡ್ಡು ತಗೊಂಡು ಏನ್ ಮಾಡೋಕ್ಕಾಗತ್ತೆ? ಮಕ್ಳು ಓದ್ಸಕ್ಕಾಗತ್ತಾ? ಇವತ್ತು ಆರವಳ್ಳಿಲಿ ಸೈಟ್ ಬಂದು 1 ಕೋಟಿ ರೂಪಾಯಿ ಆಗಿದೆ. ಒಂದು ಸೈಟು 30-40 ಸೈಟು. ಇವ್ನು ಕೊಡೋದಕ್ಕೆ ನಾವು ಇದು ಮಾಡೋಕ್ಕಾಗತ್ತಾ? ಇವತ್ತು 2 ಎಕರೆ ಜಮೀನು ಇರೋದಕ್ಕೆ ಇವತ್ತು ಮೊನ್ನೆ ರೀಸೆಂಟಾಗಿ 1 ಎಕರೆ ನಾಟಿ ಹಾಕಿದ್ದೆ. ರಾಗಿ 8 ಕಣ್ಗ ರಾಗಿ ಬೆಳೆದಿದ್ದೀನಿ. ಬನ್ನಿ ಬೇಕಾದ್ರೆ ಪ್ರೆಸೆಂಟ್ ತೋರಿಸ್ತೀನಿ. 8 ಕಣ್ಗ ರಾಗಿ ನಾನು ಹೆಚ್ಚು ಕಮ್ಮಿ 5 ವರ್ಷ ಕುತ್ಕೊಂಡು ತಿನ್ಬೋದು. ಇವತ್ತು ಕಷ್ಟ ಆದ್ರೂ 5 ಕಣ್ಗ ರಾಗಿ ಮಾರ್ಕೊಂಡ್ರೆ ಇವತ್ತು 8,000 ರೂಪಾಯಿ ರಾಗಿ ಮಾರ್ಕೊಂಡು ಒಬ್ಬ ಮಗನಿಗೆ ಫೀಸ್ ಕಟ್ಬೋದು ಸ್ಕೂಲ್ಗೆ. ಇವ್ರು ಹೇಳೋ ಥರ ನಾನು ಮಾಡೋಕ್ಕಾಗಲ್ಲ ಸರ್. ನನ್ನ ಭೂಮಿ ಉಳ್ಕೋಬೇಕಷ್ಟೇ, ನನಗೆ ಅಸ್ತಿತ್ವ ಉಳ್ಕೋಬೇಕು. ನಂದು ಇದೆ, ನಂದು ಜಮೀನು ಅಂದರೆ ನಮ್ಮದು ಮನೆ ಪಕ್ಕ ಜಮೀನು, ತೋಟ. ಯಾರನ್ನ ಅನ್ಕೋಬೋದು. ಇವತ್ತು ಒಂದು ತೆಂಗಿನಕಾಯಿ ಬಂದು ಬೆಂಗಳೂರಲ್ಲಿ ನಾವು ತೊಗೊಳಕ್ಕಾಗಲ್ಲ. ಒಂದು ಹಬ್ಬ ಬತ್ತು ಅಂದರೆ ತೆಂಗಿನ ಮರ ಇರೋದಕ್ಕೆ ತೆಂಗಿನಕಾಯಿ ಕಿತ್ಕೋತೀವಿ, ಬೇಕಾದ್ರೆ ನಂಟ್ರಿಸ್ಟಿಗೂ ಕೊಟ್ಕೊಳ್ತೀವಿ. ರಾಗಿ ಇರೋದಕ್ಕೆ ಆ ರಿಲೇಷನ್ ಇರೋರು ಬಂದು 1 ಮೂಟೆ 2 ಮೂಟೆ ರಾಗಿ ತೊಗೋಗ್ತಾರೆ. ಇವತ್ತು ನಮ್ಗೆ ಬೇಕಾಗಿರೋದು ಏನು ಗೊತ್ತಾ? ಭೂಮಿ ಇದ್ರೆ ಎಲ್ಲ ಬರ್ತಾರೆ. ಭೂಮಿ ಇಲ್ಲ ಅಂದರೆ ಯಾರೂ ಬರಲ್ಲ. ಯಜಮಾನ್ರೆ, ನೀವೇನು ಹೇಳ್ತೀರಿ? ಈಗ ದುಪ್ಪಟ್ಟು ದುಡ್ಡು ಕೊಡ್ತಿದ್ದೀವಿ, ರೈತರು ಕೂಡ ಒಪ್ಪಿಗೆ ಕೊಡ್ತಿದ್ದಾರೆ, ಎಲ್ಲೋ ಒಂದಿಷ್ಟು ಜನ ವಿರೋಧ ಮಾಡ್ತಿದ್ದಾರೆ, ಮನವೊಲಿಸ್ತೀನಿ ಅಂತ ಹೇಳ್ತಾರೆ.
ನೋಡಿ ಸ್ವಾಮಿ, ನಮ್ದು ಇರೋದು 10 ಗುಂಟೆ ಜಮೀನಲ್ಲಿ ಒಂದು ಸ್ವಲ್ಪ ಬಾಳೆ ಹಾಕೊಂಡಿದ್ದೀವಿ. ಆ ಬಾಳೆ ಒಂದು ಸ್ವಲ್ಪ ಅದರಲ್ಲೇ ಬಾಳೆ ಆದ್ಮೇಲೆ ತಕ್ಷಣ ಒಂದು ಸ್ವಲ್ಪ ರಾಗಿ ಪೈರು ಹಾಕೋತೀವಿ. ಒಂದು 2 ಗಂಟೆಗೆ ರಾಗಿ ಆಯಿತು ಅಂದರೆ ವರ್ಷ ಕಾಲ ಮಕ್ಕಳು ಮರಿ ಎಲ್ಲ ಊಟ ಮಾಡ್ಬೋದು. ಇದಿಷ್ಟು ಇಲ್ಲಿ ಸೇರಿರುವಂತಹ ರೈತರ ಮಾತು. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಾಕಷ್ಟು ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜಮೀನನ್ನ ಬಿಟ್ಕೊಡೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆಗೂ ಕೂಡ ನಾವು ಯಾವುದೇ ರೀತಿ ಮಗ್ಗಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.